ಮತ್ತು 4ನೇ ಸಂಚಿಕೆಯನ್ನು ಈಗ ಬಿಡುಗಡೆ ಮಾಡಿದೆ. 3ನೇ ಸಂಚಿಕೆಯ ಸಂಪಾದಕರು TAN ಖಂಡಿಗೆಯವರು, 4ನೇ ಸಂಚಿಕೆಯ ಸಂಪಾದಕರು ಪ್ರಮೀಳಾ ಮಾಧವ ಅವರು. ಇಬ್ಬರೂ ಇಲ್ಲಿ ಇರುವಂಥದ್ದು ಬಹಳ ಸಂತೋಷದ ವಿಷಯ. ಕೆಲವು ಸಲ ಸಂಪಾದಕರೇ ಇಲ್ಲದ ಪುಸ್ತಕ ಬಿಡುಗಡೆಯ ಸಂದರ್ಭದಲ್ಲಿ ಅಂಥದ್ದು ನೋಡಿದ್ದೇನೆ. ಸಂಪಾದಕರೇ ಇಲ್ಲದ ಪುಸ್ತಕ ಬಿಡುಗಡೆ ಆಗಿದೆ. ಕೆಲವು ಕಡೆ ಲೇಖಕರೇ ಇಲ್ಲದ ಪುಸ್ತಕ ಬಿಡುಗಡೆ ಆಗುವಂಥದ್ದು ಉಂಟು. ಇಲ್ಲಿ ಆ ಪರಿಸ್ಥಿತಿ ಇಲ್ಲ. ಅದೊಂದು ಸಂತೋಷ ಪಡಬೇಕಾದಂಥ ವಿಚಾರ. ಈ ಪುಸ್ತಕ ಅದು 1 ಮತ್ತು 2ನೇ ಸಂಚಿಕೆ ಬಂದಿರುವುದರಿಂದ ಎಲ್ಲರಿಗೂ ಅದರ ಪರಿಚಯ ಇದೆ. ಅದರ ಮೂಲ ಪರಿಕಲ್ಪನೆ ಏನು ಅನ್ನುವಂಥದ್ರ ಬಗ್ಗೆ ಪರಿಚಯ ಇದೆ. ಆದ್ದರಿಂದ ಅದನ್ನು ವಿಸ್ತರಿಸಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಒಂದು ಪುಸ್ತಕವಾಗಿ ಅದಕ್ಕೊಂದು ಮಹತ್ವ ಇದೆ ಈ ರೂಪದಲ್ಲಿ ಬಂದಾಗ. ಏನು ಅಂತ ಹೇಳಿದರೆ, ಸಾಮಾನ್ಯವಾಗಿ ಆತ್ಮಕಥೆಗಳು ಬರೆಯಲ್ಪಡ್ತವೆ, ಅದು ಒಬ್ಬ ವ್ಯಕ್ತಿ. ಇನ್ನೊಂದು ಜೀವನ ಚರಿತ್ರೆಗಳು ಬರೆಯಲ್ಪಡ್ತವೆ, ಅದು ಒಬ್ಬ ವ್ಯಕ್ತಿಯದಾಗಿರುತ್ತೆ. ಇದು ಹಲವಾರು ವ್ಯಕ್ತಿತ್ವಗಳನ್ನು ಪರಿಚಯಿಸುವ ಬರಹಗಳು ಒಂದೇ ಪುಸ್ತಕದಲ್ಲಿ ಸಿಗುವಂಥದ್ದು. ಅದು ಈ ರಾಷ್ಟ್ರೀಯ ನಾಯಕರದ್ದೆಲ್ಲ ಆ ರೀತಿಯಲ್ಲಿ ಬರ್ತದೆ. ಆದರೆ ಈ ನಮ್ಮ ಸಾಂಸ್ಕೃತಿಕ ನಾಯಕರನ್ನು ಆ ರೀತಿಯಲ್ಲಿ ಪರಿಚಯಿಸುವಂಥದ್ದು ಬಹಳ ಕಡಿಮೆ ಇದೆ. ಅದರಲ್ಲಿ ಈಗ ಇವರೆಲ್ಲರೂ ನಮ್ಮ ಜೊತೆಯಲ್ಲಿ ಓಡಾಡ್ತಾ ಇರುವಂಥ ವ್ಯಕ್ತಿತ್ವಗಳು. ತುಂಬ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಮ್ಮಲ್ಲಿ ಅಂಥದ್ದಿತ್ತು, ಇಂಥದ್ದಿತ್ತು, ಅದಿತ್ತು, ಇದಿತ್ತು ಅಂತೆಲ್ಲ ಹೇಳಿ 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 ಎಲ್ಲ ಇತ್ತು ಅಂತ ಹೇಳೋದು. ಈಗ ಇದೆ ಅಂತ ಹೇಳುವಂಥದ್ದು ಎಂಥದ್ದು ಇಲ್ಲ. ಆದರೆ ಇಲ್ಲಿ ಒಂದು ಅತ್ಯುತ್ತಮವಾದ ಹುಡುಕಾಟ ಇದೆ. ಡಾಕ್ಟರ್ ರಮಾನಂದ ಬನಾರಿ ಅವರನ್ನು ಆ ಕಾರಣಕ್ಕಾಗಿ ತುಂಬು ಹೃದಯದಿಂದ ಅಭಿನಂದಿಸಬೇಕು. ಯಾಕೆ ಅಭಿನಂದಿಸಬೇಕು ಅಂತ ಹೇಳಿದರೆ, ಈಗ ಬದುಕಿರುವವರಲ್ಲಿಯೂ ಕೂಡ ಒಳ್ಳೆಯವರಿದ್ದಾರೆ, ಸಾಧಕರಿದ್ದಾರೆ ಅನ್ನೋದನ್ನು ಗೊತ್ತು ಮಾಡುವಂಥ ಒಂದು ಒಳ್ಳೆಯ ಪರಂಪರೆ. ಅನೇಕ ಸಂದರ್ಭದಲ್ಲಿ ಏನಾಗ್ತದೆ, ಮೊದಲೆಲ್ಲ ಎಂಥ ಅದ್ಭುತ ವ್ಯಕ್ತಿಗಳಿದ್ರು ಗೊತ್ತುಂಟಾ ಅಂತ ನಾವು ಶುರು ಮಾಡೋದು. ಹಾಗಾದರೆ ಈಗ ಒಬ್ಬನು ಒಳ್ಳೆಯವ ಇಲ್ವ? ನನ್ನ ಪ್ರಶ್ನೆ. ಇದು ಪ್ರತಿ ವರ್ಷ ನಮ್ಮದು ಶಿಕ್ಷಕರ ದಿನಾಚರಣೆ ಅಂತ ಮಾಡ್ತೀವಿ. ಅದಕ್ಕೆ ಶಿಕ್ಷಕರ ದಿನಾಚರಣೆ ಅಂತ ಹೇಳಿದ್ರೆ ಡಾಕ್ಟರ್ ರಾಧಾಕೃಷ್ಣನ್ ಅವರನ್ನು ಸಾರೋಟಿನಲ್ಲಿ ಕರ್ಕೊಂಡು ಹೋದದ್ದು ಒಂದೇ ಕಥೆಯನ್ನು ಹೇಳುದು. ಹಾಗಾದರೆ ಭಾರತದಲ್ಲಿ ಇರುವ ಈ 8 ಲಕ್ಷ ಶಿಕ್ಷಕರಲ್ಲಿ ಒಬ್ಬನೂ ಯೋಗ್ಯ ಇಲ್ಲ. ಅಂದರೆ ನಮ್ಮ ಚಿಂತನೆಯ ವ್ಯಾಕ್ಯೂಮನ್ನು ಅದು ಸೂಚಿಸ್ತದೆ. ಡಾಕ್ಟರ್ ರಮಾನಂದ ಬನಾರಿಯವರು ಸ್ಥಾಪಿತವಾದ ಒಂದು ಚಿಂತನೆಯ ವ್ಯಾಕ್ಯೂಮನ್ನು ಭರ್ತಿ ಮಾಡುವ ಮತ್ತು ಬದುಕಿರುವವರಲ್ಲಿ ಯಾರೂ ಸಾಧಕರಿಲ್ಲ ಅಂತ ಹೇಳುವ ಒಂದು ತಪ್ಪು ಕಲ್ಪನೆಯನ್ನು